ಮೈಸೂರು ಸರ್ಕಾರಿ ಕಚೇರಿಗೆ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ದಿಢೀರ್ ಭೇಟಿ. ಬೇಜವಾಬ್ದಾರಿ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡ ಸಚಿವ. ಹುಣಸೂರು ತಾಲೂಕು ಕಚೇರಿಗೆ ದಿಢೀರ್ ಭೇಟಿ. ಕಚೇರಿಗೆ ಭೇಟಿ ನೀಡಿ ಅಧಿಕಾರಿಗಳಿಗೆ ಶಾಕ್ ನೀಡಿದ ಸಚಿವ. ಈ ವೇಳೆ ಕಚೇರಿಯ ಕಡತಗಳ ಪರಿಶೀಲಿಸುತ್ತಾ ಅಧಿಕಾರಿಗಳಿಗೆ ಸಚಿವ ಫುಲ್ ಕ್ಲಾಸ್. ಕಚೇರಿಗೆ ಭೇಟಿ ನೀಡುತ್ತಿದ್ದಂತೆ ರಿಜಿಸ್ಟರ್ ಪರಿಶೀಲಿಸಿ ಮಾಹಿತಿ ಕೇಳಿದ ಸಚಿವರ ಪ್ರಶ್ನೆಗೆ ತಬ್ಬಿಬ್ಬಾದ ಅಧಿಕಾರಿಗಳು. ಸರಿಯಾಗಿ ರಿಜಿಸ್ಟರ್ ನಿರ್ವಹಣೆ ಮಾಡದ ಹಿನ್ನೆಲೆ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡ ಸಚಿವರ ಪ್ರಶ್ನೆಗೆ ಉತ್ತರಿಸಲಾಗದೆ ನಿಂತ ಅಧಿಕಾರಿಗಳು. ಇದನ್ನ ನಾನು ನೀವು ಕೆಲಸ ಮಾಡ್ತಾ ಇದ್ದೀರಿ ಅಂತ ಒಪ್ಕೋಬೇಕಾ? ನಾನು ಹೇಳಿ ಸರ್. ಈಗ ಸರ್, ನಾನು ಬೆಂಗಳೂರಲ್ಲಿ ಕೂತ್ಕೊಂಡು ನಿಮ್ಗೆ ಫೋನ್ ಅಲ್ಲಿ ಕೇಳ್ತಾ ಇಲ್ಲ, ವಿಡಿಯೋ ಕಾನ್ಫರೆನ್ಸ್ ಅಲ್ಲಿ ಕೇಳ್ತಾ ಇಲ್ಲ. ನಿಮ್ ಕಚೇರಿಯಲ್ಲಿ ನಾನು ಇದ್ದೀನಿ, ನಿಮ್ಮ ರಿಜಿಸ್ಟರ್ ನೋಡ್ತಾ ಇದ್ದೀನಿ. ಈ ಡಾಕ್ಯುಮೆಂಟ್ ನಾನು ಹೊತ್ಕೊಂಡು ಬಂದಿಲ್ಲ, ನಿಮ್ಮ ರಿಜಿಸ್ಟರ್ ನೋಡ್ತಾ ಇದ್ದೇನೆ. ಜುಲೈ ತಿಂಗಳದು ಇಲ್ಲಿ 16 ರಿಸೀವ್ ಆಗಿದೆ. ಯಾವುದು? ಅದನ್ನು ಬರೀ ಜುಲೈ 26ರಿಂದ ಒಂದು ದಿನದ್ದು ನೀವು ಫಾರ್ವರ್ಡ್ ಮಾಡಿರೋದು ಒನ್ ಡೇಟ್. ಅವ್ರು ರಿಸೀವ್ ಆಗಿರೋ ಡೇಟ್ ಇಲ್ಲ, ಒಂದ್ ಡೇಟ್ ಅಲ್ಲಿ 16 ಫಾರ್ವರ್ಡ್ ಮಾಡಿದ್ದೀರಿ. 16 ಫಾರ್ವರ್ಡ್ ಆಗಿದ್ರಲ್ಲಿ 2 ಮಾತ್ರ ನಿಮ್ ಕಡೆಯಿಂದ ಕ್ಲೋಸ್ ಆಗಿದೆ. ಕೆಲಸ ಆಗಿದೆಯಾ ಗೊತ್ತಿಲ್ಲ, ನಿಮ್ ಕಡೆಯಿಂದ ಕ್ಲೋಸ್ ಆಗಿದೆ. ಇನ್ನು 14ಕ್ಕೆ ಎಲ್ಲಿದೆ ಅನ್ನೋದು ಗೊತ್ತಿಲ್ಲ. ಅದ್ ಬಂದು ಇವ್ರ ಹತ್ರ ಕೂತಿರ್ಬೋದು. ಎಷ್ಟು ದಿನದಿಂದ ಕೂತಿದೆ ಅದಕ್ಕೂ ದಾಖಲೆ ಇಲ್ಲ. ಹೇಳಿ, ಇಲ್ಲ ಅಂದ್ರೆ ನಂದು ಅಂಡರ್ಸ್ಟ್ಯಾಂಡಿಂಗ್ ತಪ್ಪಿದ್ರೆ ಹೇಳಿ, ಕ್ಲಿಯರ್ ಮಾಡಿ. ನಾನು ಹೇಳ್ತಾ ಇರೋದ್ರಲ್ಲಿ ತಪ್ಪು ಅರ್ಥ ಮಾಡ್ಕೊಂಡಿದ್ರೆ ಏನು ಗಾಬರಿ ಆಗೋದ್ ಬೇಕಾಗಿಲ್ಲ. ಇಲ್ಲ ಸರ್, ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಸ್ವಲ್ಪ ಬೇರೆ ತರ ಇದೆ ಅಂತ ಕ್ಲಾರಿಫೈ ಮಾಡಿ. ಯಾಕೆ ಮಾಡಿಲ್ಲ? ಎಂಟ್ರಿ ಮಾಡಿಲ್ವಾ ಅಥವಾ ಹಂಗೆ ಇಟ್ಕೊಂಡು ಕೂತಿದ್ದೀರಾ? ಯಾವ್ದು? ಈಗ ಹಿಂಗೆ ಬಂದು ಇಲ್ಲಿ ಕೇಳಿದ್ರೆ ಎಂಟ್ರಿ ಮಾಡಿಲ್ಲ ಅಂತ ಹೇಳ್ತೀರಿ. ನಾನಾಗಾದ್ರೆ ಕೂತ್ಕೋಬೇಕು. ಅಷ್ಟು ಫೈಲ್ ಅಲ್ಲಿ ಬಿದ್ದಿದೆ, ಅವೆಲ್ಲ ರಿಪ್ಲೈ ಬಂದಿದೆ ಅಂತ ನಾನು ಹೇಳ್ತೇನೆ. ಅವೆಲ್ಲ ರಿಪ್ಲೈ ಬಂದಿದೆ, ಆದ್ರೂ ನೀವು ಮಾಡಿಲ್ಲ ಅಂತ ನಾನು ಹೇಳ್ತೇನೆ. ಎಲ್ಲಿದೆ ದಾಖಲೆ? ಎಲ್ಲಿದೆ? ತೋರಿಸಿ ನಂಗೆ. ಎಲ್ಲಿ ಕ್ಲೋಸ್ ಆದ್ಮೇಲೆ ರೆಕಾರ್ಡ್ ರೂಮ್ಗೆ ಹೋಗ್ಬೇಕಾಗಿತ್ತು. ಸರ್ ಆಯ್ತು, ನೀವು ಸುಮ್ನೆ ಕೈ ಹಿಡಿದ್ರೆ ಕಾಲ್ಗೆ ಹಾಕ್ತೀರಿ, ಕಾಲ್ ಹಿಡಿದ್ರೆ ಕೈಗೆ ಭುಜಕ್ಕೆ ಹಾಕ್ತೀರಿ, ಭುಜ ಹಿಡಿದ್ರೆ ಸೊಂಟಕ್ಕೆ ಹಾಕ್ತೀರಿ. ನಿಮ್ದು ರಿಜಿಸ್ಟರ್ ಇಲ್ಲಿದೆ. ನಾನು ಓದ್ತಾ ಇದ್ದೀನಿ. ಜುಲೈ ತಿಂಗಳದ್ದು 16 ಒಂದು ಡೇಟ್ ಅಲ್ಲಿ ಫಾರ್ವರ್ಡ್ ಮಾಡಿದಿರಿ, 2 ಕ್ಲೋಸ್ ಮಾಡಿದಿರಿ, ಒಂದು 14 ಬಾಕಿ ಇದೆ. ಯಾಕೆ ಹೇಳಿ? ಒಂದು RI ಇಂದ ರಿಪೋರ್ಟ್ ತಗೊಂಡು ನಿಮ್ದು ಫೈನಲೈಸ್ ಮಾಡಕ್ಕೆ ಎಷ್ಟು ದಿನ ಬೇಕು? RI ಹೆಚ್ಚು ಕಡಿಮೆ ದಿನ ಬರ್ತಾರ ನಿಮ್ಮ ಆಫೀಸಿಗೆ? ಡೈಲಿ ಫೀಲ್ಡ್ಗಿಂತ ಜಾಸ್ತಿ ಇಲ್ಲೇ ಇರ್ತಾರೆ. ಹಾಗಾದ್ರೆ ಜುಲೈದು ಡೈಲಿ ಬಂದು ಹೋಗುವಾಗ ಒಂದು RI ಇಂದ ರಿಪೋರ್ಟ್ ತಗೊಂಡು ನೀವು ಕ್ಲೋಸ್ ಮಾಡ್ಲಿಕ್ಕೆ ಇನ್ನು ಎಷ್ಟು ತಿಂಗಳು ಬೇಕು ಸರ್? ಏನು ವಿಷಯ ಅದು? ಜಮೀನು ಬಡ್ಡಿದಲ್ಲಿ ಅರ್ಜಿ ಕೊಟ್ಟಿದ್ದು 1.5 ವರ್ಷ ಆಗಿದೆ ಸರ್. RI ವೇಗ ಹೋಗಿ ಅಂತ ವೇಗ 1.5 ವರ್ಷ ಆಗಿದೆ. ನೆನ್ನೆ ಡೇಟ್ ಆಗೋಯ್ತಲ್ಲ, 1.5 ವರ್ಷ ಆಗಿದೆ. ಹೇಳಿ ಸ್ವಾಮಿ ಶಿರಸ್ತೇದಾರ್ರೆ. ಇವನು ಕೂಡ ಜುಲೈ ತಿಂಗಳು ಯಾರ ಹತ್ರ ಬಾಕಿ ಇದೆ ಅಂತ ಹುಡುಕ್ಬೇಕಾದ್ರೆ ಇನ್ನೊಂದು ದಿನ ಬೇಕು. ಸೊ ಯಾರು ಕೇಳೋ ಆಗಿಲ್ಲ, ಯಾರು ಜವಾಬ್ದಾರಿ ಇಲ್ಲ, ಅಕೌಂಟಬಿಲಿಟಿ ಇಲ್ಲ ತಾನೆ. ಅದಕ್ಕೆ ನೀವು ಇದೇ ಸಿಸ್ಟಮ್ ಮುಂದುವರಿಬೇಕು, ಈ ಆಫೀಸ್ ಸಿಸ್ಟಮ್ ಬರಬಾರ್ದು. ಕರೆಕ್ಟಾ? ಎಲ್ಲಿರಿ ಮಾಡಿದ್ದೀರಾ? ಎಲ್ಲ ಇಲ್ಲೇ ಇದೆ. ಚಿತ್ರಗುಪ್ತನ್ ತರ ಇದ್ರಲ್ಲಿ ಬರ್ಕೊಂಡು ಕೂತ್ಕೊಳ್ತೀರಾ. ಇದನ್ನ ಅರ್ಥ ಮಾಡ್ಕೊಳಕ್ ಚಿತ್ರಗುಪ್ತನ್ ಗೊತ್ತು ಬಿಟ್ರೆ ಇನ್ಯಾರು ಸಾಮಾನ್ಯ ಜನಕ್ಕೆ ಗೊತ್ತಾಗಲ್ಲ. ನಿಮಗ್ ಮಾತ್ರ ಅರ್ಥ ಆಗುತ್ತೆ ಇದ್ರಲ್ಲಿ ಏನಿದೆ ಅಂತೇಳಿ. ನೀವ್ ಹೇಳೋ ಉತ್ತರ ನಿಮಗೆ ಸಮಾಧಾನ ಆಗ್ಬೇಕು, ನಮ್ಗಂತೂ ಸಮಾಧಾನ ಆಗಲ್ಲ. ಆ ಸಿಸ್ಟಮ್ ನೀವು ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟಿದ್ದೀರ. ಪ್ರಶ್ನೆ ಕೇಳೋರು ಉತ್ತರ ಕೊಡೋರು ನೀವೇ. ಯಾಕಂದ್ರೆ ಬೇರೆಯವರು ಯಾರು ಇದ್ರಲ್ಲಿ ಏನು ಮರ್ಮ ಗೊತ್ತಾಗೋದಿಲ್ಲ. ಎಷ್ಟು ದಿನ ಇದ್ರೂ ಕೂಡ ಗೊತ್ತಾಗೋದು ಇಲ್ಲ. ಕೇಳಿದ್ರೆ ನಾವು ಮೀಟಿಂಗ್ ಅಲ್ಲಿ ಎಲ್ಲ ಡಿಸ್ಪೋಸ್ ಮಾಡ್ಬಿಟ್ಟಿದೀವಿ ಸರ್. ಯಾರು ಇದನ್ನ ತೆಗೆದು ನೋಡೋರು ಯಾರು? ನಿಮ್ ತಹಶೀಲ್ದಾರ್ ಯಾವತ್ತನ ತೆಗೆದು ನೋಡಿದಾರ? RRT ಅಲ್ಲಿ ಎಷ್ಟು ದಿನದಿಂದ ಬಾಕಿ ಇದಾವೆ ಅಂತ ಕೇಳಿದಾರ?
ನೀವು ಕೇಳಿದ್ದೀರಾ ಹೋಗ್ಲಿ? ಎಲ್ಲಿ ಕೇಳಿದ್ದೀರಾ? ನಾನು ಕೇಳೋದಕ್ಕೆ ಉತ್ತರ ಕೊಡಿ ಹಂಗಾದ್ರೆ. ಏನಕ್ರಿ ಕತೆ ಹೇಳ್ತೀರಿ? ನಿಮ್ ಶೋಕಾಸ್ ಕೊಟ್ಟಿದ್ರೆ ಇವೆಲ್ಲ ಯಾಕ್ರಿ ಬಾಕಿ ಇದಾವೆ? ಜೂನ್ ತಿಂಗಳು ಈ ಪೇಜ್ ಅಲ್ಲಿ 1, 2, 3, 4, 5, 6, 7, 8, 9, 10, 11 ಇದಾವೆ. 11 ಪೈಕಿ 3 ಕ್ಲೋಸ್ ಮಾಡಿದ್ದೀರಿ. ಭೂಮಿ ಶಾಖೆಗೆ ನೀಡಿದೆ, ಅಲ್ಲಿಗೆ ಕ್ಲೋಸ್ ಆಯ್ತು ಅಂತನಾ? ಅಂದ್ರೆ 2 ಕ್ಲೋಸ್ ಆಗಿದೆ. ADLRಗೆ ಹೋಗಿದೆ, ಅವರಿಂದ ವಾಪಸ್ ಬಂದಿದೆ. ಅಥವಾ ಜನ ಸರಿ ಹೇಳ್ತಾ ಇದ್ದಾರಾ? ಏನಾದ್ರೂ ಒಂದು ಇತ್ಯರ್ಥ ಆಗ್ಬೇಕಲ್ಲ. ಇಲ್ಲ ದಿನ ಬೆಳಿಗ್ಗೆ ನಾನು ಜನಗಳಿಂದ, ಮುಖ್ಯಮಂತ್ರಿಗಳಿಂದ, ಎಲ್ಲರಿಂದಾನು ಮಾತು ಕೇಳೋದಾಗಿದೆ, ನಿಮ್ಮಲ್ಲಿ ಕಡತ ವಿಲೇವಾರಿ ಆಗೋದಿಲ್ಲ, ಎಲ್ಲ ಪೆಂಡಿಂಗ್ ಇರುತ್ತೆ ಅಂತ. ಸತ್ಯ ಏನು ಅನ್ನೋದು ಗೊತ್ತಾಗ್ಬೇಕಲ್ಲ. ಇಲ್ಲ ಅಂದ್ರೆ ಜನ ಏನು ತಲೆ ಕೆಟ್ಟಿದ್ಯಾ, ಇಲ್ಲಿಂದ ಮುಖ್ಯಮಂತ್ರಿಗಳ ಮನೆವರೆಗೂ ಬರ್ತಾರೆ, ನಮ್ದು ಫೈಲ್ ಡಿಸ್ಪೋಸಲ್ ಆಗಿಲ್ಲ ಅಂತೇಳಿ. ಸತ್ಯ ಏನು ಅನ್ನೋದು ನನಗೆ ಗೊತ್ತಾಗ್ಬೇಕಲ್ಲ, ಅದಕ್ಕೋಸ್ಕರ ಕೇಳ್ತಾ ಇದ್ದೇನೆ. ನಾನು ಯಾವ್ದು ಭಾಷಣ ಮಾಡ್ತಾ ಇಲ್ಲ, ಸತ್ಯ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದೇನೆ. ಸೆಪ್ಟೆಂಬರ್ ಅಲ್ಲಿ, ಜುಲೈಯಲ್ಲಿ ನೋಡಿ, ಈಗ ಜುಲೈ ಈ ಪೇಜ್ ಅಲ್ಲಿ 1, 2, 3, 4, 5, 6, 7, 8, 9, 10, 11